ಒಂದು ಊರಿನಲ್ಲಿ ಪುರುಷೋತ್ತಮ ಅಂತ ಒಬ್ಬರು ಜಮೀನ್ದಾರಿದ್ದರು. ಅವರಿಗೆ ಬಹಳಷ್ಟು ಭೂಮಿ ಕಾಣಿ ಇತ್ತು. ಬಡವರ ವಿಷಯದಲ್ಲಿ ಅವರಿಗೆ ತುಂಬ ಅನುಕಂಪ ಇತ್ತು. ಯಾವಾಗಲೂ ಸಹಾಯ ಮಾಡ್ತಾಯಿದ್ರು. ಸುತ್ತಮುತ್ತಲ ಊರಿನೆಲ್ಲ ಎಲ್ಲ ಜನಕ್ಕೂ ಅವರು ಬೇಕಾಗಿದ್ದರು. ಅವರ ಅಭಿಮಾನ ಗಳಿಸಿದರು. ಉಳಿದ ಧನಿಕರಿಗೆ ಆದರ್ಶವಾಗಿದ್ದರು. ಅದೇ ಊರಿನಲ್ಲಿ ಬೆಳ್ಳಿಯಪ್ಪ ಅಂತ ಒಬ್ಬ ಮಹಾಧನಿಕ ಇದ್ದ. ಆದರೆ ಊಟ ಮಾಡುವಾಗ ಎಡಗೈನಲ್ಲಿಯೂ ಕಾಗೆ ಹೊಡೆಯೋನಲ್ಲ. ಮಹಾಜಿಪುಣ. ಎಷ್ಟೇ ಹಣ ಗಳಿಸಿದರೂ ತೃಪ್ತಿ ಅನ್ನೋದವಂಗೆ ಇರಲಿಲ್ಲ. ಬಡ್ಡಿಗೆ ಚಕ್ರ ಬಡ್ಡಿ ಸೇರಿಸಿ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದ್ದ. ಒಂದು ಸಲ ಅಕಾಲಿಕವಾಗಿ ಒಂದು ಮಹಾ ಬಿರುಗಾಳಿ ಎದ್ದುಬಿಟ್ಟು ಆ ಭಾಗದ ಅನೇಕ ಮನೆಗಳೆಲ್ಲ ಬಿದ್ದು ಹೋಗ್ಬಿಟ್ಟು, ಮರ ಗಿಡಗಳು ಉರುಳು ಹೋದವು. ಪೈರು ಪಚ್ಚೆಗಳೆಲ್ಲ ನೆಲ ಸಮ ಆಗಿಬಿಡ್ತು. ಜನತೆ ಹಾಹಾಕಾರ ಮಾಡ್ತಾಯಿತ್ತು. ಬರಗಾಲ ಬಿದ್ದು ತಮ್ಮ ಬಳಿಯಿದ್ದ ದನವನ್ನೆಲ್ಲ ಹಂಚಿ ಹೇಗಾದರೂ ಸಿಕ್ಕಿದ್ದು ತಿನ್ನಿರಿ ಅಂತ ಹೇಳಿದರು. ಪುರುಷೋತ್ತಮರು ಕೊಟ್ಟ ಹಣ ಧಾನ್ಯ ಎಲ್ಲರಿಗೂ ಸಾಕಾಗಲಿಲ್ಲ. ಜನತೆ, ಅಯ್ಯ ನೀವು ನೀಡಿದ ಹಣ ಸಾಲಲಿಲ್ಲ, ಇನ್ನೂ ಸ್ವಲ್ಪ ಇದ್ದರೆ ಕೊಡಿ ಅಂತ ಬೇಡ್ತಾಯಿದ್ರು. ಇದರಿಂದ ವಿಚಿತ್ರರಾದ ಪುರುಷೋತ್ತಮರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವರು ಊರಿನ ಅನೇಕ ಧನಿಕರ ಬಳಿಗೆ ಹೋಗಿ ಸಹಾಯ ಕೇಳಿದರು. ಅವರಲ್ಲಿ ಯಾರೂ ಒಬ್ಬರು ಇಲ್ಲ ಅನ್ನಲಿಲ್ಲ. ಆದರೆ ಮೊದಲು ಬೆಳ್ಳಿಯಪ್ಪರವ್ರು ಕೊಟ್ಟರೆ ಮಾತ್ರ ನಾವು ಕೊಡ್ತೇವೆ ಅಂತ ಹೇಳಿದರು. ಸ್ವಲ್ಪ ಯೋಚಿಸ್ತಾ ಪುರುಷೋತ್ತಮನಿಗೆ ಒಂದು ಉಪಾಯ ಹೊಳೆಯಿತು. ಅವರು ಬೆಳ್ಳಿಯಪ್ಪರ ಬಳಿಗೆ ಹೋಗಿಬಿಟ್ಟು, ಸ್ವಾಮಿ, ನನಗೆ ಸ್ವಲ್ಪ ಅವಸರವಾಗಿ 5,000 ವರಾಹ ಬೇಕಾಗಿದೆ. ನೀವು ಅದರ ಜೊತೆಗೆ ಈ 5,000 ವರಾಹಗಳನ್ನು ನಾನು ದಾನವಾಗಿ ಕೊಟ್ಟಿದ್ದೇನೆ ಅಂತ ಬರೆದು ಕೊಡಿ. ಇಂದೇ ಸಾಯಂಕಾಲ ನಿಮ್ಮ ಹಣವನ್ನು ನಿಮಗೆ ಮುಟ್ಟಿಸಿಬಿಡ್ತೇನೆ ಅಂತ ಅಂದರು. ಬೆಳ್ಳಿಯಪ್ಪನವರಿಗೆ ಇದು ಏನೂ ಅರ್ಥ ಆಗಲಿಲ್ಲ. ಆಗ ಅವರು, ಅಲ್ಲ ಸ್ವಾಮಿ, ನಿಮ್ಮ ಮಾತು ನನಗೆ ಅರ್ಥನೇ ಆಗ್ತಾ ಇಲ್ಲ. 5,000 ವರಾಹಗಳು ಬೇಕು ಅಂತೀರಾ, ದಾನಪತ್ರ ಬರೆದು ಕೊಡು ಅಂತೀರಾ, ಹಾಗೆಯೇ ಸಾಯಂಕಾಲ ಕೊಟ್ಟ ಹಣ ಮುಟ್ಟಿಸ್ತೇನೆ ಅಂತೀರ, ಏನಿದು ಅಂತ ತಿರುಗಾ ಕೇಳಿದರು. ಅದಕ್ಕೆ ಪುರುಷೋತ್ತಮನು ನಗುತ್ತಾ, ಸ್ವಾಮಿ, ನೀವು ದಾನ ಮಾಡುವರು ಅಲ್ಲ ಅಂತ ಎಲ್ಲರಿಗೂ ತಿಳಿದ ವಿಷಯ. ನೀವು ಕೊಟ್ಟ ಈ ಹಣ ಮತ್ತು ಪತ್ರವನ್ನು ಉಳಿದೆಲ್ಲ ಧನಿಕ ಜನರಿಗೆ ತೋರಿಸ್ತೇನೆ. ಆಗ ಅವರು ಇದನ್ನು ನೋಡಿಬಿಟ್ಟು ನಿಮ್ಮೊಂದಿಗೆ ಸ್ಪರ್ಧೆಗೆ ನಿಲ್ತಾರೆ ಹಾಗೂ ಇನ್ನೂ ಹೆಚ್ಚಿನ ಮೊತ್ತ ದಾನ ಮಾಡ್ತಾರೆ. ಆ ಹಣವನ್ನೆಲ್ಲ ಬಡ ಬಗ್ಗರಿಗೆ ಹಂಚಿಬಿಡ್ತೇನೆ ಅಂತ ಹೇಳಿದರು. ಸಾಯಂಕಾಲ ಹೊತ್ತಿಗೆ ನಿಮ್ಮ ಹಣ ನಿಮಗೆ ಮುಟ್ಟುತ್ತೆ ಹಾಗೂ ಜೊತೆಗೆ ಪುಣ್ಯ ಖರ್ಚಿಲ್ಲದೆ ಬರುತ್ತೆ ಅಂತ ಅಂದರು. ಎಲ್ಲ ಅವ್ರು ಅಂದ್ಕೊಂಡಂಗೆ ಆಯಿತು. ಬೆಳ್ಳಿಯಪ್ಪನವರ ದಾನಪತ್ರ ನೋಡಿ ಊರಿನ ಇತರ ಧನಿಕರು ಕೈ ಬಿಚ್ಚಿ ಸಹಾಯ ಮಾಡಿದರು. ಇದರಿಂದ ಸಾಕಷ್ಟು ಹಣ ಸಂಗ್ರಹ ಆಯಿತು. ಕೂಡಿದ ಹಣವನ್ನೆಲ್ಲ ಸಾಯಂಕಾಲ ಬಡ ಬಗ್ಗರಿಗೆ ಪುರುಷೋತ್ತಮರು ಹಂಚಿಬಿಟ್ರು. ಹೇಳಿದ ಮಾತಿನಂತೆ 5,000 ವರಾಹಗಳ ಚೀಲವನ್ನು ಬೆಳ್ಳಿಯಪ್ಪನವರಿಗೆ ಧನ್ಯವಾದ ಹೇಳಿ ಮರಳಿಸಿದರು. ಅದಕ್ಕೆ ಬೆಳ್ಳಿಯಪ್ಪ, ಈ ಹಣವನ್ನು ನೀವೇ ಇಟ್ಟುಕೊಳ್ಳಿ. ಸ್ವಾಮಿ, ಇಂದು ಬೆಳಗಿನಿಂದ ಎಷ್ಟೊಂದು ಜನ ಬಂದು ನನ್ನನ್ನು ಹೊಗಳು ಹೋದರೆ ಗೊತ್ತಾ. ನನಗೆ ದಾನದಲ್ಲಿ ಇಷ್ಟು ಸಂತೋಷ ಇದೆ ಅಂತ ಗೊತ್ತೇ ಇರಲಿಲ್ಲ. ಇವತ್ತು ನನಗೆ ನಿಮ್ಮ ರಹಸ್ಯ ತಿಳಿಯಿತು. ಬೇಡ ಸ್ವಾಮಿ, ಬೇಡ. ಇದರ ಜೊತೆಗೆ ಇನ್ನೂ 5,000 ವರಾಹವನ್ನು ತೆಗೆದುಕೊಳ್ಳಿ, ಬಡ ಬಗ್ಗರಿಗೆ ಹಂಚಿಬಿಡಿ, ಸಹಾಯ ಮಾಡಿ ಅಂತ ಇನ್ನೂ ಅಷ್ಟು ಹಣ ಕೊಟ್ಟರು. ಇಂದಿನಿಂದ ನಾನು ನಿಮ್ಮವನೇ ಅಂತ ನಗುನಗುತ್ತಾ ಹೇಳಿದರು. ಈ ಪ್ರಪಂಚನೇ ವಿಚಿತ್ರ. ಇಲ್ಲಿ ಹಲ್ಲಿದ್ದವನ ಹತ್ರ ಕಡಲೆ ಇರೋದಿಲ್ಲ, ಕಡಲೆ ಇದ್ದವನ ಹತ್ರ ಹಲ್ಲೇ ಇರೋದಿಲ್ಲ. ಅದೇ ರೀತಿ ಹಣ ತುಂಬಿ ತುಳುಕಾಡುವವರಿಗೆ ಕೊಡೋ ಕೈ ಇರೋದಿಲ್ಲ. ಹಣ ಇಲ್ಲದೇ ಇದ್ದವನ ಕಡೆ ಏನಾದ್ರು ಕೊಡಬೇಕು ಅನ್ನಿಸಿದ್ರು ಕೊಡೋಕ್ಕಾಗೋದಿಲ್ಲ. ಇದ್ದಾಗಲೇ ದಾನ ಮಾಡಿಬಿಡಬೇಕು. ಇಲ್ಲದೇ ಇದ್ದಾಗ ದೇವರು ನಮಗೆ ಏನಾದರೂ ವ್ಯವಸ್ಥೆ ಮಾಡೇ ಮಾಡ್ತಾನೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋದೇನು ಸುಳ್ಳಲ್ಲ. ಈ ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.